ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಸ್ವತಃ ಶ್ರೀಕೃಷ್ಣನೇ ಹೀಗೆ ಹೇಳುತ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ. ಅರ್ಥಾತ್ ಯಾವಾಗ ಧರ್ಮ ಕುಸಿಯುತ್ತದೆಯೋ, ಯಾವಾಗ ಅಧರ್ಮ ತಲೆ ಎತ್ತುತ್ತದೆಯೋ ಆಗ ನಾನು ಅವತರಿಸುತ್ತೇನೆ. ಸಜ್ಜನರ ರಕ್ಷಣೆಗೆ, ದುಷ್ಟರ ವಿನಾಶಕ್ಕೆ, ಧರ್ಮ ಸ್ಥಾಪನೆಗಾಗಿ ನಾನು ಯುಗಯುಗಾಂತರಗಳಲ್ಲಿ ಜನ್ಮ ತಾಳುತ್ತೇನೆ. ಈ ಮಾತು ಹೇಳಿದವರು ಸ್ವತಃ ವಿಷ್ಣುವಿನ ಅವತಾರ ಶ್ರೀಕೃಷ್ಣ. ಆದರೆ ಇದು ಮೊದಲಲ್ಲ, ಇದು ಕೊನೆಯೂ ಅಲ್ಲ. ಸತ್ಯಯುಗದಿಂದ ಕಲಿಯುಗದವರೆಗೆ ಧರ್ಮವನ್ನ ಉಳಿಸಲು ವಿಷ್ಣು ಒಟ್ಟು 10 ಅವತಾರಗಳನ್ನ ತಾಳಿದ್ದಾರೆ. ಇಂದು ನಾವು ಆ 10 ಅವತಾರಗಳ ಕಥೆಯನ್ನ ಒಂದೇ ನಿರಂತರ ಯಾತ್ರೆಯಂತೆ ನಿಮ್ಮ ಮುಂದೆ ತಿಳಿದುಕೊಳ್ಳುತ್ತಿದ್ದೇವೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಆ ಅವತಾರಗಳು ಯಾವುವು? ಯಾಕೆ ವಿಷ್ಣುವಿಗೆ ಆ ಅವತಾರಗಳನ್ನ ತಾಳಬೇಕಾಯಿತು? ಬ್ರಹ್ಮನು ಈ ಅನಂತ ಕಾಲ ಚಕ್ರವನ್ನ 4 ಯುಗಗಳಾಗಿ ವಿಭಜಿಸಿದ್ದಾನೆ. ಸತ್ಯಯುಗ, ತ್ರೇತಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಪ್ರತಿ ಯುಗದಲ್ಲೂ ವಿಷ್ಣುವಿನ ಅವತಾರಗಳು ಇವೆ. ಸತ್ಯಯುಗದಲ್ಲಿ 4 ಅವತಾರಗಳು, ತ್ರೇತಯುಗದಲ್ಲಿ 3 ಅವತಾರಗಳು, ದ್ವಾಪರ ಯುಗದಲ್ಲಿ 1 ಅವತಾರ, ಕಲಿಯುಗದಲ್ಲಿ 2 ಅವತಾರಗಳು. 4 ಯುಗಗಳಲ್ಲಿ ಸತ್ಯಯುಗ ಅತ್ಯಂತ ಪವಿತ್ರ ಮತ್ತು ಶಾಂತಿಯ ಯುಗ. ಆ ಯುಗದಲ್ಲಿ ಜನರು ಸತ್ಯನಿಷ್ಠರಾಗಿದ್ದರು. ಛಲ, ಕಪಟ, ಅಧರ್ಮ, ಅನ್ಯಾಯಗಳೇ ಇರಲಿಲ್ಲ. ಆಗಿದ್ದರೂ ಯಾಕೆ ಸತ್ಯಯುಗದಲ್ಲಿ ವಿಷ್ಣು 4 ಅವತಾರಗಳನ್ನ ತಾಳಬೇಕಾಯ್ತು? ಅದರ ಹಿಂದಿರುವ ರಹಸ್ಯವೇನು? ತ್ರೇತಾಯುಗದ ಕೊನೆಯ ಅವತಾರ ಶ್ರೀರಾಮನ ಕತೆ ಎಲ್ಲರಿಗೂ ತಿಳಿದೇ ಇದೆ. ಆದರೆ ನಿಮ್ಗೆ ಗೊತ್ತೇ, ತ್ರೇತಾಯುಗದ ಮೊದಲ ಅವತಾರ ತನ್ನ ತಂದೆಯ ಆಜ್ಞೆಗಾಗಿ ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ಅವತಾರ. ಅಂತಹ ಭಯಾನಕ ಘಟನೆ ಯಾಕೆ ನಡೆಯಿತು? ಮತ್ತೊಂದು ಮಹಾರಹಸ್ಯ, ಕಲಿಯುಗದ ಅಂತ್ಯದಲ್ಲಿ ಬರುವ ವಿಷ್ಣುವಿನ 10ನೇ ಅವತಾರ. ಅವರು ಧರ್ಮ ರಕ್ಷಣೆಗೆ ಯುದ್ಧ ಮಾಡಲಿದ್ದಾರೆ. ಆದರೆ ಅದು ಸಾಮಾನ್ಯ ಯುದ್ಧವಲ್ಲ, ಅದು ಮಾನವ ಇತಿಹಾಸದ ಅತಿದೊಡ್ಡ ಯುದ್ಧ. ಈ ಕಥೆಗಳು ಕೇವಲ ವಿಷ್ಣುವಿನ ಅವತಾರವಲ್ಲ, ಇದು ಸೃಷ್ಟಿಯ ಸಮತೋಲನದ ಕತೆ. ಹಾಗಾದ್ರೆ ಬನ್ನಿ, ಇಂದು ನಾವು ನಿಮಗೆ ವಿಷ್ಣುವಿನ ಅವತಾರಗಳನ್ನ ಈವರೆಗೂ ಯಾರೂ ಹೇಳಿರದ ರೀತಿಯಲ್ಲಿ ಪರಿಚಯಿಸುತ್ತೇವೆ. ಸತ್ಯಯುಗದಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ. ಬಹಳ ಹಿಂದೆಯೊಮ್ಮೆ ಹಯಗ್ರೀವ ಎಂಬ ದೈತ್ಯನು 4 ವೇದಗಳನ್ನ ಕದ್ದು ಸಮುದ್ರದ ಆಳದಲ್ಲಿ ಅಡಗಿಸಿದನು. ವೇದಗಳಿಲ್ಲದ ಜಗತ್ತು ಅಂಧಾಕಾರಕ್ಕೆ ಮುಳುಗಿತು. ಅದೇ ಸಮಯದಲ್ಲಿ ಮಹಾಪ್ರಳಯ ಸಮೀಪಿಸುತ್ತಿತ್ತು. ಪೂರ್ಣ ಭೂಮಿಯೇ ನೀರಿನಲ್ಲಿ ಮುಳುಗುವ ಸ್ಥಿತಿ. ಆ ಸಂದರ್ಭದಲ್ಲಿ ಸೃಷ್ಟಿಯನ್ನ ಉಳಿಸಲು ಮತ್ತು ಜ್ಞಾನವನ್ನ ರಕ್ಷಿಸಲು ಭಗವಾನ್ ವಿಷ್ಣು ಮತ್ಸ್ಯ ರೂಪದಲ್ಲಿ ಅವತರಿಸಿದನು. ಸತ್ಯಯುಗದ ಧರ್ಮನಿಷ್ಠ ಋಷಿ ಮನು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಪುಟ್ಟ ಮೀನು ಅವರ ಕೈಗೆ ಬಿದ್ದಿತ್ತು. ಮೀನು ಕೇಳಿತು, ಏ ಮಹಾತ್ಮನೆ, ದಯವಿಟ್ಟು ನನ್ನನ್ನು ರಕ್ಷಿಸಿ, ದೊಡ್ಡ ಮೀನುಗಳು ನನ್ನನ್ನು ತಿನ್ನುತ್ತವೆ. ಮನುವಿಗೆ ದಯೆ ಹುಟ್ಟಿತು. ಅವರು ಅದನ್ನ ಕಮಂಡಲುವಿನಲ್ಲಿ ಇಟ್ಟರು. ಆದರೆ ಅದು ದಿನದಿಂದ ದಿನಕ್ಕೆ ದೊಡ್ಡದಾಗತೊಡಗಿತು. ಕಮಂಡಲುವಿನಿಂದ ಕೆರೆಗೆ, ಕೆರೆಯಿಂದ ಸರೋವರಕ್ಕೆ, ಸರೋವರದಿಂದ ನದಿಗೆ, ಕೊನೆಗೆ ಸಮುದ್ರದಲ್ಲಿ ಬಿಡುತ್ತಿದ್ದಂತೆ ಅದು ವಿರಾಟ ರೂಪ ತಾಳಿತು. ಮನುವು ಕೈ ಜೋಡಿಸಿ ಕೇಳಿದರು, ನೀವು ಯಾರು? ಅಪ್ಪನೇ ಬಂದಿತು, ನಾನು ನಾರಾಯಣ. ಶೀಘ್ರದಲ್ಲೇ ಮಹಾಪ್ರಳಯ ಬರಲಿದೆ. ನೀನು ನೌಕೆಯಲ್ಲಿ ನಿನ್ನ ಪತ್ನಿ, 7 ಋಷಿಗಳು, ಔಷಧಿಗಳು ಮತ್ತು ಎಲ್ಲಾ ಜೀವಿಗಳ ಬೀಜಗಳನ್ನ ತೆಗೆದುಕೊಂಡು ಕುಳಿತುಕೋ. ನಾನು ನಿನ್ನನ್ನ ರಕ್ಷಿಸುತ್ತೇನೆ. ಪ್ರಳಯದ ವೇಳೆ ವಿಷ್ಣು ಮತ್ಸ್ಯ ರೂಪದಲ್ಲಿ ನೌಕೆಯನ್ನ ಹಿಮಾಲಯದ ಶಿಖರಗಳವರೆಗೆ ಕರೆದೊಯ್ದರು. ಹಯಗ್ರೀವನನ್ನ ಸಂಹರಿಸಿ ವೇದಗಳನ್ನ ಮರಳಿ ಪಡೆದರು. ಹೀಗೆ ಸೃಷ್ಟಿಯ ಬೀಜ ಉಳಿಯಿತು. ದ್ವಿತೀಯ ಅವತಾರ ಕೂರ್ಮ ಅವತಾರ. ಋಷಿ ದುರ್ವಾಸರ ಶಾಪದಿಂದ ದೇವತೆಗಳ ಶಕ್ತಿ ಕ್ಷೀಣಿಸಿತು. ಅಸುರರು ದೇವತೆಗಳನ್ನ ಸೋಲಿಸಿ ಸ್ವರ್ಗವನ್ನ ಕಬಳಿಸಿದರು. ದೇವತೆಗಳು ವಿಷ್ಣುವಿಗೆ ಶರಣಾದರು. ವಿಷ್ಣು ಹೇಳಿದರು, ಕ್ಷೀರಸಾಗರ ಮಂಥನ ಮಾಡಿ ಅಮೃತ ದೊರೆಯುತ್ತದೆ. ಆದರೆ ದಾನವರ ಸಹಕಾರವೂ ಬೇಕು. ಮಂದಾರ ಪರ್ವತವನ್ನ ಮತನದ ಕಂಬವಾಗಿ, ವಾಸುಕಿಯನ್ನ ಅಗ್ಗವಾಗಿ ಬಳಸಿ ದೇವದಾನವರು ಸಮುದ್ರ ಮಂಥನ ಆರಂಭಿಸಿದರು. ಆದರೆ ಮಂದಾರ ಪರ್ವತ ಮುಳುಗಲು ಆರಂಭಿಸಿತು. ಅಷ್ಟರಲ್ಲಿ ಭಗವಾನ್ ವಿಷ್ಣು ಕೂರ್ಮ ಅವತಾರ ತಾಳಿದರು. ತಮ್ಮ ಅಗಾಧ ಶಕ್ತಿಯ ಮೇಲೆ ಮಂದಾರ ಪರ್ವತವನ್ನ ಧರಿಸಿದರು. ಆದ್ದರಿಂದ
ಮಂಥನ ಯಶಸ್ವಿಯಾಯಿತು. ಲಕ್ಷ್ಮೀದೇವಿ, ಐರಾವತ, ಕಾಮಧೇನು, ಕೊನೆಗೆ ಅಮೃತ ಹೊರಬಂದಿತು. ಧರ್ಮ ಮತ್ತೆ ಬಲವಾಯಿತು. ತೃತೀಯ ಅವತಾರ ವರಾಹ ಅವತಾರ. ಹಿರಣ್ಯಾಕ್ಷಕ ಎಂಬ ಅಸುರ ಪೃಥ್ವಿಯನ್ನ ಎತ್ತಿಕೊಂಡು ಸಮುದ್ರದ ಅಂತರಾಳಕ್ಕೆ ಅಡಗಿಸಿದನು. ಭೂಮಾತೆ ನರಳಿದಳು. ನಾರಾಯಣ, ನನ್ನನ್ನು ರಕ್ಷಿಸು. ಅಷ್ಟರಲ್ಲಿ ವಿಷ್ಣು ವರಾಹ ರೂಪ ತಾಳಿದರು. ಭೀಕರ ಯುದ್ಧ ನಡೆಯಿತು. ವರಾಹನು ಹಿರಣ್ಯಾಕ್ಷಕನನ್ನ ಸಂಹರಿಸಿ ತಮ್ಮ ದಂತಗಳ ಮೇಲೆ ಪೃಥ್ವಿಯನ್ನ ಎತ್ತಿ ಪುನಃ ಬ್ರಹ್ಮಾಂಡದಲ್ಲಿ ಸ್ಥಾಪಿಸಿದನು. ಸೃಷ್ಟಿಯ ಸಮತೋಲನ ಮರಳಿತು. ಚತುರ್ಥ ಅವತಾರ ನರಸಿಂಹ ಅವತಾರ. ಹಿರಣ್ಯಕಶ್ಯಪು ನನಗೆ ಮರಣವಿಲ್ಲ ಎಂಬ ವರ ಪಡೆದಿದ್ದ. ಆದರೆ ಅವನ ಪುತ್ರ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಪ್ರಹ್ಲಾದನನ್ನ ಕೊಲ್ಲಲು ಅವನು ಅನೇಕ ಪ್ರಯತ್ನ ಮಾಡಿದರೂ ವಿಫಲನಾದನು. ಕೊನೆಗೆ ಕಂಬವನ್ನ ಒಡೆದಾಗ ಅದರೊಳಗಿಂದ ಹೊರಬಂದದ್ದು ನರಸಿಂಹ. ಅರ್ಧ ಮನುಷ್ಯ, ಅರ್ಧ ಸಿಂಹ. ಸಂಜೆಯ ಸಮಯದಲ್ಲಿ ಬಾಗಿಲಿನ ಮೆಟ್ಟಿಲಿನಲ್ಲಿ ತಮ್ಮ ತೊಡೆಯ ಮೇಲೆ ನಖಗಳಿಂದ ಹಿರಣ್ಯಕಶ್ಯಪನನ್ನ ಸಂಹರಿಸಿದನು. ಭಕ್ತನ ರಕ್ಷಣೆ, ದುಷ್ಟನ ವಿನಾಶ. ಇದೇ ನರಸಿಂಹ ಅವತಾರದ ಸಾರ. ಪಂಚಮ ಅವತಾರ ವಾಮನ ಅವತಾರ. ಪ್ರಹ್ಲಾದನ ಮೊಮ್ಮಗ ರಾಜ ಬಲಿ ಮಹಾದಾನವೀರನಾಗಿದ್ದ. ಅವನ ಶಕ್ತಿ ಹೆಚ್ಚಾಗಿ ಸ್ವರ್ಗವನ್ನ ಕಬಳಿಸಿದ. ವಿಷ್ಣು ವಾಮನ ಬ್ರಾಹ್ಮಣ ರೂಪದಲ್ಲಿ ಬಂದರು. 3 ಹೆಜ್ಜೆ ಭೂಮಿ ಕೊಡು ಎಂದು ಬೇಡಿದರು. ಬಲಿ ಒಪ್ಪಿಕೊಂಡ ಕ್ಷಣದಲ್ಲಿ ವಾಮನನು ತ್ರಿವಿಕ್ರಮನಾದ. 1 ಹೆಜ್ಜೆ ಭೂಮಿ, 2ನೇ ಹೆಜ್ಜೆ ಆಕಾಶ, 3ನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನ ಅರ್ಪಿಸಿದ. ವಿಷ್ಣು ಅವನನ್ನ ಪಾತಾಳಕ್ಕೆ ಕಳುಹಿಸಿದರು. ಆದರೆ ಆಶೀರ್ವದಿಸಿದರು, ನಾನು ನಿನ್ನ ದ್ವಾರಪಾಲಕನಾಗಿರುತ್ತೇನೆ. ಷಷ್ಠ ಅವತಾರ ಪರಶುರಾಮ. ಅಧರ್ಮಿ ಕ್ಷತ್ರಿಯರಿಂದ ಭೂಮಿ ನಲುಗುತ್ತಿದ್ದ ಕಾಲ ವಿಷ್ಣು ಪರಶುರಾಮನಾಗಿ ಜನಿಸಿದರು. ತಂದೆಯ ಆಜ್ಞೆಗೆ ತಾಯಿಯ ಶಿರಚ್ಛೇದನ ಮಾಡಿದರು. ತಪೋಬಲದಿಂದ ಪುನರ್ಜೀವನ ನೀಡಿದರು. ಸಹಸ್ರಾರ್ಜುನನ ವಧ, 22 ಬಾರಿ ಕ್ಷತ್ರಿಯ ಸಂಹಾರ, ಧರ್ಮಕ್ಕಾಗಿ ಮಾಡಿದ ಭಯಾನಕ ಪ್ರತಿಜ್ಞೆ. ಪರಶುರಾಮ ಇಂದಿಗೂ ಜೀವಂತ, ಒಬ್ಬ ಚಿರಂಜೀವಿ. ಸಪ್ತಮ ಅವತಾರ ಶ್ರೀರಾಮ. ಸತ್ಯ, ಧರ್ಮ ಮತ್ತು ಮೌಲ್ಯಗಳು ಕುಸಿಯುತ್ತಿದ್ದ ತ್ರೇತಾಯುಗದಲ್ಲಿ ಭಗವಾನ್ ವಿಷ್ಣು ಶ್ರೀರಾಮನಾಗಿ ಅವತರಿಸಿದನು. ಅಯೋಧ್ಯೆಯ ರಾಜ ದಶರಥನ ಪುತ್ರನಾಗಿ ಜನಿಸಿದ ರಾಮನು ಬಾಲ್ಯದಿಂದಲೇ ಶೀಲ, ಶೌರ್ಯ ಮತ್ತು ವಿನಯದ ಪ್ರತೀಕನಾಗಿದ್ದ. ಪಿತೃವಚನ ಪಾಲನೆಗಾಗಿ ರಾಜ್ಯ ತ್ಯಜಿಸಿ 14 ವರ್ಷಗಳ ಕಾಲ ವನವಾಸ ಸ್ವೀಕರಿಸುವುದು ಅವರ ಧರ್ಮನಿಷ್ಠೆಯ ಶ್ರೇಷ್ಠ ಉದಾಹರಣೆ. ರಾವಣನಿಂದ ಸೀತಾಹರಣವಾದಾಗ ಅಧರ್ಮದ ವಿರುದ್ಧ ಧರ್ಮದ ಯುದ್ಧ ನಡೆಯಿತು. ಲಂಕಾ ಯುದ್ಧದಲ್ಲಿ ರಾವಣನ ವಧೆ ಮಾಡಿ ಧರ್ಮವನ್ನ ಪುನಃಸ್ಥಾಪಿಸಿದನು. ಶ್ರೀರಾಮನು ಕೇವಲ ಯೋಧನಲ್ಲ, ಅವರು ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಸಹೋದರ, ಆದರ್ಶ ರಾಜ. ಅದಕ್ಕಾಗಿ ಅವರನ್ನ ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತೆ. ಅಷ್ಟಮ ಅವತಾರ ಶ್ರೀಕೃಷ್ಣ. ದ್ವಾಪರ ಯುಗದಲ್ಲಿ ಅಧರ್ಮವು ಪರಾಕಾಷ್ಠೆಗೆ ತಲುಪಿದಾಗ ಭಗವಾನ್ ವಿಷ್ಣು ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಅವತರಿಸಿದನು. ಶ್ರೀಕೃಷ್ಣನು ಕೇವಲ ಯೋಧನಲ್ಲ, ರಾಜನಲ್ಲ ಅಥವಾ ತತ್ವಜ್ಞಾನಿಯಷ್ಟೇ ಅಲ್ಲ. ಅವರು ಪೂರ್ಣ ಅವತಾರ, ಪರಿಪೂರ್ಣ ಬ್ರಹ್ಮ. ಮಥುರೆಯ ಕ್ರೂರ ರಾಜ ಕಂಸನ ಅಂಧಾಕಾರಮಯ ಆಳ್ವಿಕೆಯಲ್ಲಿ ದೇವಕಿ ವಾಸುದೇವರ ಅಷ್ಟಮ ಪುತ್ರನಾಗಿ ಭಾದ್ರಪದ ಕೃಷ್ಣ ಅಷ್ಟಮಿಯ ಮಧ್ಯರಾತ್ರಿ ಶ್ರೀಕೃಷ್ಣನ ಜನನವಾಯಿತು. ಜನನದ ಕ್ಷಣದಲ್ಲಿ ಅದ್ಭುತಗಳು ನಡೆದವು. ಕಾರಾಗೃಹದ ಬಾಗಿಲುಗಳು ತೆರೆಯಲ್ಪಟ್ಟವು. ಪಹರೆಯರು ನಿದ್ರಿಸಿದರು. ಯಮುನಾ ನದಿ ದಾರಿ ಬಿಟ್ಟಿತು. ವಾಸುದೇವರು ಶಿಶು ಕೃಷ್ಣನನ್ನ ಗೋಕುಲಗೆ ಕರೆದೊಯ್ದರು. ಅಲ್ಲಿ ನಂದ ಯಶೋದೆಯ ಮಡಿಲಲ್ಲಿ ಕೃಷ್ಣನು ಲೀಲಾಮಯ ಬಾಲ್ಯವನ್ನ ಕಳೆದರು. ಬೆಣ್ಣೆ ಕಳ್ಳತನ, ಗೋಪಿಯರ ಜೊತೆ ಲೀಲಾಟ, ಪೂತನ, ಶಕಟಸೂರ, ಕಲಿಯನಾಗನ ದಮನ ಇವೆಲ್ಲವೂ ಅಧರ್ಮದ ನಾಶ ಮತ್ತು ಪ್ರೇಮದ ಸಂದೇಶವಾಗಿತ್ತು. ಬೃಂದಾವನದಲ್ಲಿ ಕೃಷ್ಣನ ಬನ್ಸುರಿಯ ಧ್ವನಿ ಗೋಪಿಯರ ಹೃದಯವನ್ನ ಆನಂದದಿಂದ ತುಂಬಿತು. ರಾಧಾಕೃಷ್ಣರ ಪ್ರೀತಿ ಸಾಧಾರಣ ಪ್ರೇಮವಲ್ಲ, ಅದು ಆತ್ಮ ಮತ್ತು ಪರಮಾತ್ಮದ ಏಕತ್ವದ ಸಂಕೇತ. ಕೃಷ್ಣನು ಮಥುರೆಗೆ ಮರಳಿ ಕಂಸನನ್ನ ಸಂಹರಿಸಿದನು. ಅನಂತರ ದ್ವಾರಕೆಯನ್ನ ನಿರ್ಮಿಸಿ ಯಾದವರನ್ನ ರಕ್ಷಿಸಿದರು. ಅವರು ರಾಜನಾಗಿದ್ದರು, ಅಹಂಕಾರ ರಹಿತ ನ್ಯಾಯನಿಷ್ಠ ನಾಯಕ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣನು ಶಸ್ತ್ರ ಹಿಡಿಯಲಿಲ್ಲ. ಅರ್ಜುನನ ಸಾರಥಿಯಾಗಿ ಭಗವದ್ಗೀತೆಯ ಅಮರ ಜ್ಞಾನವನ್ನ ನೀಡಿದನು.
ಯುದ್ಧದ ನಂತರವೂ ಅಧರ್ಮ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಯಾದವ ವಂಶದ ಅಂತ್ಯ, ಗಾಂಧಾರಿಯ ಶಾಪ, ಶಿಖರಿಯ ಬಾಣ ಇವೆಲ್ಲವೂ ಲೀಲೆಯ ಭಾಗ. ಶ್ರೀಕೃಷ್ಣನು ದೇಹ ತ್ಯಜಿಸಿ ಪುನಃ ವೈಕುಂಠಕ್ಕೆ ಮರಳಿದರು. ನವಮ ಅವತಾರ ಗೌತಮ ಬುದ್ಧ. ದ್ವಾಪರಯುಗದ ಅಂತ್ಯ ಮತ್ತು ಕಲಿಯುಗದ ಆರಂಭದಲ್ಲಿ ಭೂಮಿಯಲ್ಲಿ ಹಿಂಸೆ, ಪಶುಬಲಿ, ಅಂಧಶ್ರದ್ಧೆ ಮತ್ತು ಕ್ರೂರ ಆಚರಣೆಗಳು ಹೆಚ್ಚಾಗಿದ್ದವು. ಧರ್ಮದ ಹೆಸರಿನಲ್ಲಿ ಅಧರ್ಮ ನಡೆಯುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಯುದ್ಧ ಅಥವಾ ಶಸ್ತ್ರಗಳ ಮೂಲಕವಲ್ಲ, ಬದಲಾಗಿ ಜ್ಞಾನ, ಅಹಿಂಸೆ ಮತ್ತು ಕರುಣಾಮಯಿ ಮಾರ್ಗದ ಮೂಲಕ ಗೌತಮ ಬುದ್ಧನಾಗಿ ಅವತರಿಸಿದನು. ಕಪಿಲ ವಸ್ತುವಿನಲ್ಲಿ ಶಾಕ್ಯ ವಂಶದ ರಾಜ ಸುಧೋಧನನ ಮತ್ತು ರಾಣಿ ಮಹಾಮಾಯಿಯ ಪುತ್ರನಾಗಿ ಜನಿಸಿದ ಬುದ್ಧನ ಹೆಸರು ಸಿದ್ಧಾರ್ಥ. ರಾಜಕುಮಾರನಾಗಿ ಬೆಳೆದರೂ ಅವರ ಮನಸ್ಸು ಸದಾ ಜೀವನದ ಸತ್ಯವನ್ನ ಹುಡುಕುತ್ತಿತ್ತು. ನಗರ ಭ್ರಮಣದ ವೇಳೆ ವೃದ್ಧ, ರೋಗಿ ಮತ್ತು ಮೃತದೇಹವನ್ನ ನೋಡಿ ಜೀವನ ದುಃಖಮಯ ಮತ್ತು ಅನಿತ್ಯ ಎಂಬ ಸತ್ಯವನ್ನ ಅರಿತುಕೊಂಡರು. ಇದರಿಂದ ಪ್ರೇರಿತರಾಗಿ 29ನೇ ವಯಸ್ಸಿನಲ್ಲಿ ರಾಜ್ಯ ಮತ್ತು ಕುಟುಂಬವನ್ನ ತ್ಯಜಿಸಿದರು. ವರ್ಷಗಳ ತಪಸ್ಸಿನ ನಂತರ ಬೋಧಿ ಗಾಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಅವರಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಅವರು ಬುದ್ಧ ಅಂದರೆ ಜಾಗೃತನಾದವನು. ಬುದ್ಧನು ಮಾನವತೆಗೆ ಅಹಿಂಸೆ, ಕರುಣೆ, ಸಮ್ಯಕ್ ಜೀವನ ಮತ್ತು ಮಧ್ಯಮ ಮಾರ್ಗವನ್ನ ಬೋಧಿಸಿದರು. ಅವರ ಉಪದೇಶಗಳು ಮಾನವನ ಮನಸ್ಸಿನಲ್ಲಿ ಶಾಂತಿ ಮತ್ತು ಧರ್ಮವನ್ನ ಸ್ಥಾಪಿಸಿತು. ಬುದ್ಧ ಅವತಾರವು ವಿಷ್ಣುವಿನ ಅತ್ಯಂತ ವಿಶಿಷ್ಟ ಅವತಾರ, ಶಸ್ತ್ರವಿಲ್ಲದ ಧರ್ಮ ರಕ್ಷಣೆಯ ಸಂಕೇತ. ದಶಮ ಅವತಾರ ಕಲ್ಕಿ. ಇದು ಭವಿಷ್ಯದಲ್ಲಿ ಸಂಭವಿಸಲಿದೆ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಪರಾಕಾಷ್ಠೆಗೆ ತಲುಪಿದಾಗ ಕಲ್ಕಿ ಅವತಾರ ಪ್ರತ್ಯಕ್ಷವಾಗುತ್ತೆ. ಬಿಳಿ ಕುದುರೆ, ದಿವ್ಯ ಖಡ್ಗ, ಭಯಾನಕ ಯುದ್ಧ, ಕಲಿರಾಜನ ಸಂಹಾರ, ಹೊಸ ಸತ್ಯಯುಗದ ಆರಂಭ. ಇದಿಷ್ಟು ವಿಷ್ಣುವಿನ ದಶ ಅವತಾರ. ಇದು ಕೇವಲ ಕಥೆಗಳು ಅಲ್ಲ, ಅವು ಧರ್ಮದ ಕಾಲಚಕ್ರ, ಸೃಷ್ಟಿಯ ಸಮತೋಲನ, ಮಾನವನ ಮಾರ್ಗದರ್ಶನ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೇನೆ ವಿಷ್ಣುವಿನ ಯಾವ ಅವತಾರ ನಿಮ್ಗೆ ತುಂಬಾನೇ ಇಷ್ಟ ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.